ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದ ಕೆಲ ದಿನಗಳಿಂದ ಧಾರಾಕಾರ ಮಳೆ ಹಿನ್ನೆಲೆ ಹಲವು ಹಳ್ಳ ತೊರೆ ಜಲಪಾತಗಳು ಧುಮ್ಮುಕ್ಕುತ್ತಿವೆ. ಸಣ್ಣ ಪುಟ್ಟ ಜಲಪಾತಗಳು ಜೀವಕಳೆ ಪಡೆದುಕೊಂಡಿವೆ. ಅತ್ಯಂತ ಸುರಕ್ಷಿತ ಜಲಪಾತವೆಂದೇ ಗುರುತಿಸಿಕೊಂಡಿರುವ ಬಾಳೆಬರೆ ಫಾಲ್ಸ್ ಮುಗಿಲೆತ್ತರದಿಂದ ಮನಮೋಹಕವಾಗಿ ಧುಮ್ಮುಕ್ಕುತ್ತಿದೆ. ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿರುವ ಈ ಬಾಳೆಬರೆ ಫಾಲ್ಸ್ ಸುಮಾರು 500 ಅಡಿ ಎತ್ತರದಿಂದ ಕಲ್ಲು ಬಂಡೆಗಳ ಮಧ್ಯೆಯಿಂದ ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿದ್ದು ಜಲಧಾರೆಯ ನೋಟಕ್ಕೆ ಪ್ರವಾಸಿಗರು ಸಖತ್ ಫಿದಾ ಆಗಿದ್ದಾರೆ. ಈ ಕುರಿತು ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಪುರದಾಳ್ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬನ್ನಿ, ಶಿವಮೊಗ್ಗದಲ್ಲಿ ಈ ಒಂದು ಜಲಪಾತ ಧುಮ್ಮುಕ್ಕುತ್ತಿರುವುದು, ಈ ಒಂದು ಪ್ರತ್ಯಕ್ಷವಾಗಿ ಇದನ್ನು ನೋಡಿದಂಥ ನವೀನ್ ಪುರದಾಳ್ ಅವರು ನಮ್ಮ ರಿಪೋರ್ಟರ್ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಬನ್ನಿ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ನದಿಗಳು ಜೀವಕಳೆಯನ್ನು ಪಡ್ಕೊಂಡ್ರೆ ಜಿಲ್ಲೆಯಲ್ಲಿರುವಂಥ ಸಣ್ಣ ಪುಟ್ಟ ಫಾಲ್ಸ್ಗಳು ಕೂಡ ಇವತ್ತು ಉಕ್ಕಿ ಹರಿತಾ ಇರುವಂಥದ್ದು. ಮುಖ್ಯವಾಗಿ ನಾನೀಗ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿನಲ್ಲಿ ಬರುವಂಥ ಬಾಳೆಬರೆ ಫಾಲ್ಸ್ನ ಹತ್ರ ಇದ್ದೇನೆ. ನೀವು ಕೂಡ ಗಮನಿಸಬಹುದು, ಒಂದು ಕಡೆ ಶಿವಮೊಗ್ಗ ಜಿಲ್ಲೆಯ ಮುಖ್ಯ ಜಲಪಾತ ಜೋಗ ಜಲಪಾತ ಈಗಾಗಲೇ ಸಾಕಷ್ಟು ಕಳೆದ 3-4 ದಿನಗಳಿಂದ ಕೂಡ ಏನು ಉಕ್ಕಿ ಹರಿತಾ ಇದೆ. ಅದೇ ಮಾದರಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಿರುವಂಥ ವಿವಿಧ ತಾಲೂಕುಗಳಲ್ಲಿರುವಂಥ ಸಣ್ಣ ಪುಟ್ಟ ಜಲಪಾತಗಳು ಏನು ಫಾಲ್ಸ್ಗಳು ಕೂಡ ಜೀವಕಳೆಯನ್ನು ಪಡ್ಕೊಂಡಿರುವಂಥದ್ದು. ಮುಖ್ಯವಾಗಿ ಶಿವಮೊಗ್ಗ ಮತ್ತು ಮಧ್ಯ ಕರ್ನಾಟಕ ಭಾಗದ ಕೊಂಡಿ ಅಂತಿರುವಂಥ ಹುಲಿಕಲ್ ಘಾಟಿಯಲ್ಲಿ ಬರುವಂಥ ಈ ಒಂದು ಬಾಳೆಬರೆ ಫಾಲ್ಸ್ ಇದು ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ನೀವು ಕೂಡ ಗಮನಿಸ್ಬೋದು ಯಾವ ಮಾದರಿಯಲ್ಲಿ ಹಾಲ್ನೊರೆಯಂತೆ ಮೇಲಿನಿಂದ ನೀರು ಧುಮ್ಮುಕ್ತಾ ಇದೆ ಅಂತೇಳಿ. ಅಂದರೆ ಹರಿದ್ರ ಮಳೆಯ ಅಬ್ಬರ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ನಗರ ಹೋಬಳಿ ವ್ಯಾಪ್ತಿಯಲ್ಲಿ ಕಳೆದ 3-4 ದಿನಗಳಿಂದ 200 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ಈ ಒಂದು ಬಾಳೆಬರೆ ಫಾಲ್ಸ್ ಉಕ್ಕಿ ಹರಿತಾ ಇರುವಂಥದ್ದು. ಹಾಗಾಗಿ ಈ ಒಂದು ಭಾಗದಲ್ಲಿ, ಅದರಲ್ಲೂ ಕೂಡ ಹುಲಿಕಲ್ ಘಾಟಿಯಲ್ಲಿ ಸಾಗುವಂಥ ಏನು ವಾಹನ ಸವಾರರಿದ್ದಾರೆ, ಪ್ರವಾಸಿಗರಿದ್ದಾರೆ, ಅವರು ಒಂದು ಕ್ಷಣ ಇಲ್ಲಿ ನಿಂತು ಈ ಒಂದು ಜಲಪಾತವನ್ನು ನೋಡ್ಕೊಂಡು ಹೋಗೋ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಮುಖ್ಯವಾಗಿ ಬೇರೆಲ್ಲ ಜಲಪಾತಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಏನು ಬಾಳೆಬರೆ ಫಾಲ್ಸ್ ಇದೆ ಅತ್ಯಂತ ಸುರಕ್ಷಿತ ಜಲಪಾತ ಅಂತಲೇ ಹೇಳ್ಬೋದು. ಯಾಕಂದರೆ ರಸ್ತೆಯ ಅಂಚಿಗೆ ಈ ಒಂದು ನೀರು, ಅಂದರೆ ಜಲಪಾತದ ನೀರು ಬಂದು ಬೀಳುವಂಥದ್ದು. ಹಾಗಾಗಿ ರಸ್ತೆಯಲ್ಲೇ ನಿಂತ್ಕೊಂಡು ವಾಹನ ಸವಾರರು ಅಥವಾ ಪ್ರವಾಸಿಗರು ಯಾರು ಬರ್ತಾರೆ ಅವರು ಈ ಒಂದು ಜಲಪಾತದ ಸೌಂದರ್ಯವನ್ನು ಕಣ್ತುಂಬ್ಕೊಂಡು ಹೋಗೋ ಕೆಲಸವನ್ನು ಮಾಡುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸ್ಬೋದು, ಅಂದರೆ ಜಲಪಾತ ಯಾವ ರೀತಿಯಲ್ಲಿ ಉಕ್ಕಿ ಹರಿತಾ ಇದೆ ಅಂತ ಹೇಳಿದ್ರೆ ಪ್ರವಾಸಿಗರು ಬಂದು ಫೋಟೋವನ್ನು ತಗೊಂಡಿರೋದಿರ್ಬೋದು ಅಥವಾ ಒಂದಷ್ಟು ವಿಡಿಯೋವನ್ನು ಮಾಡ್ಕೊಳ್ಳೋದಿರೋದು. ಎಲ್ಲರೂ ಕೂಡ ಖುಷಿಯಿಂದ, ಅಂದರೆ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಪ್ರವಾಸವನ್ನು ಮಾಡುವಂಥದ್ದು ಸಾಕಷ್ಟು ಎಚ್ಚರಿಕೆಯಿಂದ ಕೂಡ ಓಡಾಟವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಒಂದಷ್ಟು ಮನಸ್ಸಿಗೆ ಕಣ್ಣಿಗೆ ಹಬ್ಬ ನೀಡುವಂಥ ದೃಶ್ಯ ಕಾವ್ಯವನ್ನು ಕೂಡ ಮಲೆನಾಡಿನಲ್ಲಿರುವಂಥ ಜಲಪಾತಗಳು ಕಟ್ಕೊಡುವಂಥದ್ದು. ಅದೇ ಮಾದರಿಯಲ್ಲಿ ಇವತ್ತು ಬಾಳೆಬರೆ ಫಾಲ್ಸ್ ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ಹಾಗೆ ರೀತಿಯಲ್ಲಿ ಪ್ರವಾಸಿಗರನ್ನು ಕೂಡ ತನ್ನತ್ತ ಸೆಳಿತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.